9ನೇ ತರಗತಿ ಕನ್ನಡ ಗದ್ಯ ಭಾಗ 5 ಜನಪದ ಕಲೆಗಳ ವೈಭವ LBA ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಜಸ್ವಸಂಧಿಗೆ ಉದಾಹರಣೆಯಾದ ಪದವಿದು. ಸರಿಯಾದ ಆಯ್ಕೆ ಎ ಷಡಾನನ. 2. ವಾಗ್ನೇಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಸಿ ಅನುನಾಸಿಕ ಸಂಧಿ. 3. ಚುಚ್ವ ಸಂಧಿಗೆ ಪದವಿದು. ಸರಿಯಾದ ಆಯ್ಕೆ ಎ ಶರಶ್ಚಂದ್ರ. 4. ಅಜಂತ ಪದದ ಸಂಧಿ ಯಾವುದು? ಸರಿಯಾದ ಆಯ್ಕೆ ಎ ಜಸ್ವ ಸಂಧಿ. 5. ಮನಶ್ರುತಿ ಪದವು ಈ ಸಂಧಿಯ ಪದವಾಗಿದೆ. ಸರಿಯಾದ ಆಯ್ಕೆ ಬಿ ವಿಸರ್ಗ ಸಂಧಿ. 6. ಸನ್ಮಾನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಸಿ ಅನುನಾಸಿಕ ಸಂಧಿ. ಮುಖ್ಯ ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 7. ಕಂಸಾಳೆ, ದೇವರಗುಡ್ಡ, ವೀರಗಾಸೆ, ಶೈವ ಸಂಪ್ರದಾಯ. 8. ವಾಡಿಕೆ, ರೂಢಿ, ವೈಖರಿ, ರೀತಿ ಅಥವಾ ಶೈಲಿ. 9. ಕೂತು, ಅಕರ್ಮಕ ಧಾತು, ಬಿಡು, ಸಕರ್ಮಕ ಧಾತು. 10. ಡೊಳ್ಳು, ವಾದ್ಯ ಪ್ರಧಾನ ಕಲೆ, ಯಕ್ಷಗಾನ, ನೃತ್ಯ ಪ್ರಧಾನ ಕಲೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 11. ವೀರಗಾಸೆ ಯಾವ ಸಂಪ್ರದಾಯಕ್ಕೆ ಸೇರಿದ ನೃತ್ಯ? ಉತ್ತರ. ವೀರಗಾಸೆಯು ಶೈವ ಸಂಪ್ರದಾಯದ ಧಾರ್ಮಿಕ ನೃತ್ಯವಾಗಿದೆ. ಪ್ರಶ್ನೆ 12. ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು? ಉತ್ತರ. ವೀರಗಾಸೆಯಲ್ಲಿ ಪಂಚವಾದ್ಯಗಳಾದ ತಾಳ, ಶ್ರುತಿ, ಚಾಮಳ, ಓಲಗ ಮತ್ತು ಕರಡಿಗಳನ್ನು ಬಳಸುತ್ತಾರೆ. ಪ್ರಶ್ನೆ 13. ವೀರಭದ್ರನ ಕುಣಿತಕ್ಕೂ ವೀರಗಾಸೆ ನೃತ್ಯಕ್ಕೂ ಇರುವ ವ್ಯತ್ಯಾಸವೇನು? ಉತ್ತರ. ವೀರಭದ್ರನ ಕುಣಿತವು ಒಬ್ಬ ವ್ಯಕ್ತಿಯ ಕುಣಿತವಾಗಿದ್ದರೆ ವೀರಗಾಸೆಯು ಸಾಮೂಹಿಕ ನೃತ್ಯವಾಗಿದೆ. ಪ್ರಶ್ನೆ 14. ವೀರಗಾಸೆ ನೃತ್ಯವನ್ನು ಯಾವ ಸಂದರ್ಭದಲ್ಲಿ ಏರ್ಪಡಿಸಲಾಗುತ್ತದೆ? ಉತ್ತರ. ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ, ಹರಿದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ವೀರಗಾಸೆಯು ಸಾಮಾಜಿಕ ಸಂದರ್ಭದಲ್ಲಿ ಮನರಂಜನೆಗಾಗಿಯೂ ಬಳಕೆ ಆಗುತ್ತದೆ. ಪ್ರಶ್ನೆ 15. ಕಂಸಾಳೆ ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಯಾವ ದೇವರನ್ನು ಸ್ಮರಿಸುತ್ತಾರೆ? ಉತ್ತರ. ಕಂಸಾಳೆ ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಮಾದೇಶ್ವರ ದೇವರನ್ನು ಸ್ಮರಿಸುತ್ತಾರೆ. ಪ್ರಶ್ನೆ 16. ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿದೆ? ಉತ್ತರ. ಸಂಸ್ಕೃತದ ಕಂಸದಾಳ್ಯ ಪದದ ತದ್ಭವ ರೂಪವೇ ಕಂಸಾಳೆ ಎಂದಾಗಿದೆ. ಪ್ರಶ್ನೆ 17. ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ? ಉತ್ತರ. ಡೊಳ್ಳು ಕುಣಿತವು ವೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ. ಪ್ರಶ್ನೆ 18. ಬ್ರಹ್ಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮವು ಯಾವಾಗ ನಡೆಯುತ್ತದೆ? ಉತ್ತರ. ಬ್ರಹ್ಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮವು ಶ್ರಾವಣ ಸೋಮವಾರ, ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ನಡೆಯುತ್ತದೆ. ಪ್ರಶ್ನೆ 19. ಯಕ್ಷಗಾನದ 3 ಶೈಲಿಗಳು ಯಾವುವು? ಉತ್ತರ. ಯಕ್ಷಗಾನದ 3 ಶೈಲಿಗಳೆಂದರೆ ತೆಂಗುತಿಟ್ಟು, ಬಡಗುತಿಟ್ಟು ಮತ್ತು ಬಡಬಡಗುತಿಟ್ಟು. ಪ್ರಶ್ನೆ 20. ಯಕ್ಷಗಾನಕ್ಕೆ ಇರುವ ಇತರೆ ಹೆಸರುಗಳ್ಯಾವುವು? ಉತ್ತರ. ಯಕ್ಷಗಾನಕ್ಕೆ ಇರುವ ಇತರ ಹೆಸರುಗಳೆಂದರೆ ದಶಾವತಾರ, ಬಯಲಾಟ ಮತ್ತು ಭಾಗವತರಾಟ. ಪ್ರಶ್ನೆ 21. ಯಕ್ಷಗಾನದ ಪಂಚ ಅಂಗಗಳು ಯಾವುವು? ಉತ್ತರ. ಯಕ್ಷಗಾನದ ಪಂಚ ಅಂಗಗಳೆಂದರೆ ಗೀತೆ, ಕುಣಿತ, ವೇಷಭೂಷಣ, ಮಾತುಗಾರಿಕೆ ಮತ್ತು ವಾದ್ಯ. ಪ್ರಶ್ನೆ 22. ಯಕ್ಷಗಾನ ರಂಗಸ್ಥಳದ ಸಮೀಪದಲ್ಲಿರುವ ನೈಪಥ್ಯವನ್ನು ಏನೆಂದು ಕರೆಯುತ್ತಾರೆ? ಉತ್ತರ. ಯಕ್ಷಗಾನದ ರಂಗಸ್ಥಳದ ಸಮೀಪದಲ್ಲಿರುವ ನೈಪಥ್ಯವನ್ನು ಚೌಕಿ ಅಥವಾ ಬಣ್ಣದ ಮನೆ ಎಂದು ಕರೆಯುತ್ತಾರೆ. ಪ್ರಶ್ನೆ 23. ಯಕ್ಷಗಾನ ರಚನೆಯಲ್ಲಿ ಯಾವ ತತ್ವಗಳನ್ನು ಪ್ರಸಂಗಗಳಲ್ಲಿ ಅಳವಡಿಸುತ್ತಾರೆ? ಉತ್ತರ. ಯಕ್ಷಗಾನ ಪ್ರಸಂಗ ರಚಿಸುವವರು ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ತತ್ವಗಳನ್ನು ಪ್ರಸಂಗಗಳಲ್ಲಿ ಅಳವಡಿಸುತ್ತಾರೆ. ಪ್ರಶ್ನೆ 24. ಯಕ್ಷಗಾನದಲ್ಲಿ ಕಂಡುಬರುವ ಪ್ರಮುಖ ಹಾಸ್ಯ ಪಾತ್ರಗಳು ಯಾವುವು? ಉತ್ತರ. ಯಕ್ಷಗಾನದ ಪ್ರಸಂಗಗಳಲ್ಲಿ ಕಂಡುಬರುವ ಪ್ರಮುಖ ಹಾಸ್ಯ ಪಾತ್ರಗಳೆಂದರೆ ಹನುಮ ನಾಯಕ, ಕುಬ್ಜ, ಚೌಡಕ ಮತ್ತು ವನಪಾಲಕ. ಪ್ರಶ್ನೆ 25. ಯಕ್ಷಗಾನದಲ್ಲಿ ಭಾಗವತ ಎಂದರೆ ಯಾರು? ಉತ್ತರ.
ಯಕ್ಷಗಾನದಲ್ಲಿ ಭಾಗವತ ಎಂದರೆ ಯಕ್ಷಗಾನ ಕಲಿಸುವವನು ಅಥವಾ ಮೇಳದ ಮುಖ್ಯ ಸಂಚಾಲಕ. ಮುಖ್ಯ ಪ್ರಶ್ನೆ 4 ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 26 ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ. ಉತ್ತರ ವೀರಗಾಸೆ ಕುಣಿತದವರ ವೇಷಭೂಷಣಗಳು ಅತ್ಯಂತ ವಿಶೇಷವಾಗಿರುತ್ತದೆ. ಕಲಾವಿದರು ಬಿಳಿಯ ಬಚ್ಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಮತ್ತು ನೀಲಿ ಬಣ್ಣದ ರುಮಾಲು ಮತ್ತು ಕಾವಿ ಬಣ್ಣದ ಕಸೆ ಅಂಗಿಯನ್ನು ಧರಿಸುತ್ತಾರೆ. ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಹಣೆಗೆ ವಿಭೂತಿ, ಕಿವಿಯಲ್ಲಿ ಕರ್ಣಕುಂಡಲ, ಸೊಂಟದ ಪಟ್ಟಿ ಹಾಗೂ ಕಾಲಿಗೆ ಗೆಜ್ಜೆಗಳನ್ನು ಧರಿಸುವುದಲ್ಲದೆ ಕೈಯಲ್ಲಿ ಬಿಚ್ಚುಗತ್ತಿಯನ್ನು ಹಿಡಿದು ಗಾಂಭೀರ್ಯದಿಂದ ನರ್ತಿಸುತ್ತಾರೆ. ಪ್ರಶ್ನೆ 27 ದೇವರ ಗುಡ್ಡರಿಗೆ ಕಂಸಾಳೆ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ. ಉತ್ತರ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಅತ್ಯಂತ ಭಕ್ತಿಯಿಂದ ಕಾಣುತ್ತಾರೆ. ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಏಳು ಮಲೆ ಎತ್ತಯ್ಯ ನಮ್ಮಪ್ಪಾಜಿ, ಮೈಕಾರ ಮಾದೇವ ನಿನ್ನ ಪಾದಕ್ಕೆ ಗತಿ ಕಾಣಪ್ಪ, ಶರಣು ಶರಣಾರ್ಥಿ ಎಂದು ದೈವಿಕವಾಗಿ ಸ್ಮರಿಸುತ್ತಾರೆ. ನಂತರ ಅದನ್ನು ಕಣ್ಣಿಗೆ ಒತ್ತಿಕೊಂಡು ನಮಸ್ಕರಿಸಿದ ಮೇಲೆಯೇ ಬಾರಿಸಲು ಪ್ರಾರಂಭಿಸುತ್ತಾರೆ. ಪ್ರಶ್ನೆ 28 ಭ್ರಮರದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ. ಉತ್ತರ ಭ್ರಮರದೇವರ ಗುಡಿಯ ಮುಂದೆ ಭಕ್ತರು ದೇವರಿಗಾಗಿ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಸುತ್ತಾರೆ. ಇಲ್ಲಿ ಮುಮ್ಮೇಳದವರು ಡೊಳ್ಳು ಬಾರಿಸುತ್ತಾ ಹಾಡನ್ನು ಆರಂಭಿಸಿದರೆ ಹಿಮ್ಮೇಳದವರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಆ ಹಾಡಿನ ಭಾಗವನ್ನು ಪುನರಾವರ್ತಿಸುತ್ತಾರೆ. ಸಾಮಾನ್ಯವಾಗಿ ಸ್ವಾಮಿ ನಮ್ಮಯ್ಯ ದೇವಾರು ಬಂದಾನ ಬನ್ನಿರೆ ಗುರುವೆ, ನಮ್ಮಯ್ಯ ದೇವಾರು ಬಂದಾನ ಬನ್ನಿರೆ ಎಂಬ ಸಾಲುಗಳೊಂದಿಗೆ ಡೊಳ್ಳಿನ ಹಾಡು ಭಕ್ತಿಯಿಂದ ಆರಂಭವಾಗುತ್ತದೆ. ಪ್ರಶ್ನೆ 29 ಯಕ್ಷಗಾನದಲ್ಲಿ ತೆಂಗುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯವೇನು ವಿವರಿಸಿ. ಉತ್ತರ ತೆಂಗುತಿಟ್ಟಿನಲ್ಲಿ ಚಂಡೆ ವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಪಾತ್ರಧಾರಿಗಳಿಗೆ ಆಸನವಿರುತ್ತದೆ. ಆದರೆ ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನಗಳನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಾರೆ. ತೆಂಗುತಿಟ್ಟಿನಲ್ಲಿ ಮಾತುಗಾರಿಕೆಗೆ ಪ್ರಾಧಾನ್ಯ ಇದ್ದು ದೊಡ್ಡ ಹೆಜ್ಜೆ ಹಾಕಿ ಗಿರಿಕಿ ಹೊಡೆಯುವುದು ವಿಶೇಷ. ಬಡಗಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಹೆಚ್ಚು ಒತ್ತು ನೀಡಲಾಗಿದ್ದು ಚಕ್ರಮಂಡಿ ಕುಣಿತವು ಇಲ್ಲಿ ವೈಶಿಷ್ಟ್ಯವಾಗಿದೆ. ಪ್ರಶ್ನೆ 30 ಚೌಕಿಯಲ್ಲಿ ನಡೆಯುವ ವಿಶೇಷತೆಗಳೇನು ವಿವರಿಸಿ. ಉತ್ತರ ರಂಗಸ್ಥಳದ ಸಮೀಪವಿರುವ ನೈಪಥ್ಯ ಅಥವಾ ತೆರೆಯ ಹಿಂಭಾಗವೇ ಚೌಕಿ ಅಥವಾ ಬಣ್ಣದ ಮನೆ. ಇಲ್ಲಿ ಭಾಗವತರು, ಹಿಮ್ಮೇಳದವರು ಮತ್ತು ಪಾತ್ರಧಾರಿಗಳು ಒಟ್ಟಾಗಿ ಸೇರುತ್ತಾರೆ. ಪಾತ್ರಧಾರಿಗಳು ತಮ್ಮ ಮುಖ ವರ್ಣಿಕೆಯನ್ನು ಅಂದರೆ ಬಣ್ಣವನ್ನು ತಾವೇ ಹಚ್ಚಿಕೊಳ್ಳುತ್ತಾರೆ. ಯಾವುದೇ ಪ್ರದರ್ಶನ ಆರಂಭವಾಗುವ ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುವುದು ಇಲ್ಲಿನ ಬಹುಮುಖ್ಯ ವಿಶೇಷತೆಯಾಗಿದೆ. ಪ್ರಶ್ನೆ 31 ಯಕ್ಷಗಾನದಲ್ಲಿ ವೀರರಸ ಹಾಗೂ ಶೃಂಗಾರ ರಸ ಪ್ರಧಾನವಾದ ಪ್ರಮುಖ ಪ್ರಸಂಗಗಳನ್ನು ಹೆಸರಿಸಿ. ಉತ್ತರ ವೀರರಸ ಪ್ರಧಾನ ಪ್ರಸಂಗಗಳು ಕೃಷ್ಣಾರ್ಜುನ ಕಾಳಗ, ಕರ್ಣಾರ್ಜುನ ಕಾಳಗ, ಬಬ್ರುವಾಹನ ಕಾಳಗ, ಸುಧಾರ್ಜುನ ಕಾಳಗ ಮುಂತಾದವು. ಚಂದಾವಳಿ, ವಿಲಾಸ, ರತಿ ಕಲ್ಯಾಣ, ರತ್ನಾವತಿ ಕಲ್ಯಾಣ ಮುಂತಾದವು ಶೃಂಗಾರ ರಸ ಪ್ರಧಾನಗಳಾದವುಗಳು. ಮುಖ್ಯ ಪ್ರಶ್ನೆ 5 ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 32 ಆಹಾಹ ರುದ್ರ ಆಹಾಹ ದೇವ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ. ಇದು ಕರ್ನಾಟಕದ ಪ್ರಸಿದ್ಧ ಜನಪದ ಕಲೆ. ವೀರಗಾಸೆ ನೃತ್ಯವು ಯಾವ ರೀತಿಯಲ್ಲಿ ಆರಂಭಗೊಳ್ಳುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಳಸಲಾಗಿದೆ. ಸ್ವಾರಸ್ಯ ಈ ಸಾಲನ್ನು ಒಡಪಿನ ಆರಂಭದಲ್ಲಿ ಬರುವ ದೇವತಾ ಸ್ತುತಿಯನ್ನು ವ್ಯಕ್ತಪಡಿಸುತ್ತದೆ. ವಾಕ್ಯ 33 ಬಲರೇ ವೀರ ಆಹಾಹ ವೀರ. ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ವೀರಭದ್ರನ ಕುಣಿತದಲ್ಲಿ ವೀರಭದ್ರನ ವೇಷಧಾರಿ ದಕ್ಷಯಜ್ಞ ವೀರಭದ್ರನ ಜನನ ಮತ್ತು ವಿಜಯ ಮುಂತಾದ ಒಡಪುಗಳನ್ನು ಹೇಳುತ್ತಾನೆ. ಆ ಒಡಪಿನ ಮುಂದುವರಿದ ಭಾಗವಾಗಿ ವೀರನ ಪರಾಕ್ರಮವನ್ನು ವರ್ಣಿಸುವಾಗ ಈ ವಾಕ್ಯ ಬರುತ್ತದೆ. ಸ್ವಾರಸ್ಯ ಈ ವಾಕ್ಯವು ವೀರಭದ್ರನ ಶೌರ್ಯ ಮತ್ತು ವೀರತನದ ಅದ್ಭುತ ವರ್ಣನೆಯನ್ನು ಮಾಡುತ್ತದೆ. ಪ್ರಶ್ನೆ 34 ಏಳು ಮಲೆ ಎತ್ತಯ್ಯ ನಮ್ಮಪ್ಪಾಜಿ. ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ
ಕಂಸಾಳೆಯ ಗುಡ್ಡರು ದೇವರಿಗೆ ಕಾಣಿಕೆಯನ್ನು ಸ್ವೀಕರಿಸುವಾಗ ಮೊದಲು ಕಂಸಾಳೆಯ ಬಟ್ಟಲನ್ನು ಮುಂದೆ ಹಿಡಿದು ನಂತರ ಅದನ್ನು ಜೋಳಿಗೆಗೆ ಹಾಕಿಕೊಳ್ಳುತ್ತಾರೆ. ಇದು ಪವಿತ್ರ ಸಾಧನವಾದ್ದರಿಂದ ಅರ್ಪಿಸಿದ ಕಾಣಿಕೆ ಮಲೆಯ ಮಹದೇಶ್ವರನಿಗೆ ಸಮರ್ಪಿತವಾಯಿತು ಎಂದು ಭಾವಿಸುವ ಸಂದರ್ಭದಲ್ಲಿ ಗುಡ್ಡರು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಈ ವಾಕ್ಯದಲ್ಲಿ ಗುಡ್ಡರಿಗೆ ಮಲೆ ಮಹದೇಶ್ವರನ ಮೇಲಿರುವ ಅಚಲವಾದ ಭಕ್ತಿ ವ್ಯಕ್ತವಾಗಿದೆ. ವಾಕ್ಯ 35: ಸ್ವಾಮಿ ನಮ್ಮಯ ದೇವರು ಬಂದಾನ ಬನ್ನಿರೆ. ಆಯ್ಕೆ: ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶ್ರಾವಣ ಸೋಮವಾರ, ಅಮಾವಾಸ್ಯೆ ಮತ್ತು ಯುಗಾದಿ ದಿನಗಳಲ್ಲಿ ಪಲ್ಲಕ್ಕಿ ಉತ್ಸವ ಮುಗಿದ ನಂತರ ಬ್ರಹ್ಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತಿದೆ. ಡೊಳ್ಳಿನ ಹಾಡು ಆರಂಭವಾಗುವ ಸೂಚನೆಯಲ್ಲಿ ಈ ಮಾತನ್ನು ಹೇಳಲಾಗುತ್ತದೆ. ಸ್ವಾರಸ್ಯ: ಈ ಸಾಲುಗಳ ಮೂಲಕ ಭಕ್ತರನ್ನು ದೇವರ ಸನ್ನಿಧಿಗೆ ಮತ್ತು ಕಲಾ ಪ್ರದರ್ಶನಕ್ಕೆ ಆತ್ಮೀಯವಾಗಿ ಆಹ್ವಾನಿಸಲಾಗುತ್ತದೆ. ವಾಕ್ಯ 36: ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾ. ಆಯ್ಕೆ: ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಯಕ್ಷಗಾನವು ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಯನ್ನು ಬೆಳೆಸಲು ಸಹಕಾರಿಯಾಗಿದೆ. ಯಕ್ಷಗಾನ ಪ್ರಸಂಗವನ್ನು ರಚಿಸಿದ ಕವಿಗಳ ಮೂಲಕ ಉದ್ದೇಶವೇನಾಗಿತ್ತು ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಪ್ರತಿಯೊಂದು ಯಕ್ಷಗಾನ ಪ್ರಸಂಗವು ಅಂತಿಮವಾಗಿ ಅಧರ್ಮ ಅಳಿದು ಧರ್ಮಕ್ಕೆ ಜಯವಾಗುತ್ತದೆ ಹಾಗೂ ದೈವ ಭಕ್ತರನ್ನು ರಕ್ಷಿಸುತ್ತಾನೆ ಎಂದು ಸಾರ್ವಕಾಲಿಕ ಸತ್ಯವನ್ನು ಸಾರುತ್ತದೆ. ಮುಖ್ಯ ಪ್ರಶ್ನೆ 6: ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 37: ವೀರಗಾಸೆ ನರ್ತಕನ ಒಡಪಿನೊಂದಿಗೆ ಕುಣಿತ ಹೇಗೆ ಸಾಗಿರುತ್ತದೆ? ಉತ್ತರ: ವೀರಗಾಸೆ ಇದೊಂದು ಸಾಮೂಹಿಕ ನೃತ್ಯವಾಗಿದ್ದು ಇದರಲ್ಲಿ 2 ರಿಂದ 30 ಮಂದಿ ಭಾಗವಹಿಸುತ್ತಾರೆ. ಆಹಾಹ ರುದ್ರ, ಆಹಾಹ ದೇವ ಎಂದು ವೀರಗಾಸೆ ನರ್ತಕನ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದರೆ ಹುಟ್ಟಿದಾಗಲೇ ಹೂವಿನಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆಗಳನ್ನು ತೊಟ್ಟು ಮಣ್ಣಿನ ಹೊನ್ನವಿಗೆ 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜುಮಂಡೆ ಇಂಥ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗಿನಿಂದ ಹೇಗೆ ಬರುತ್ತಾರೆ ಎನ್ನುವ ಒಡಪಿನೊಂದಿಗೆ ವೀರಭದ್ರನ ಕುಣಿತ ಸಾಗುತ್ತದೆ. ಚಾಮಳ ಮತ್ತು ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತದೆ. 4-5 ಗಟ್ಟಿಗಳಿರುವ ವೀರಗಾಸೆಯ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ನಂತರ ಒಬ್ಬ ನರ್ತಕ ಒಡಪು ಹೇಳುತ್ತಾನೆ. ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಆರ್ಭಟದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಗತಿಯಿಂದ ಗತಿಗೆ ಕುಣಿತ ಹಾಗೂ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ. ಪ್ರಶ್ನೆ 38: ಬೀಸು ಕಂಸಾಳೆಯ ವೈಶಿಷ್ಟ್ಯತೆಯನ್ನು ವಿವರಿಸಿ. ಉತ್ತರ: ಬೀಸು ಕಂಸಾಳೆ ದೇವರ ಗುಡ್ಡರ ವಿಶಿಷ್ಟ ನೃತ್ಯವಾಗಿದೆ. ಕಂಸಾಳೆ ಹಿಡಿದು ಆಡುವವರು ಕರ್ನಾಟಕದಾದ್ಯಂತ ಇರುವುದರಿಂದ ಇದಕ್ಕೆ ಭಾಗವತರಾಟ ಎಂಬ ಹೆಸರು ಬಂದಿದೆ. ಯಕ್ಷಗಾನದಲ್ಲಿ ಆಟ ಆಡಿಸುವ ಸ್ಥಳವನ್ನು ರಂಗಸ್ಥಳ ಎಂದು ಕರೆಯುವಂತೆ ಇದರ ಆರಂಭದ ಕಾಲದಲ್ಲಿ ಬಿದಿರು ಅಥವಾ ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದ ಅಲಂಕರಿಸುತ್ತಾರೆ. ಜಾನಪದ ನೃತ್ಯಗಳಲ್ಲಿ ಅಪೂರ್ವವಾದ ಈ ಕಲೆಯಲ್ಲಿ ತಾರ್ ಬಟ್ಟಲು, ತಟ್ಟೆ ಬಟ್ಟಲು ಮುಂತಾದ ಬಗೆಗಳಿವೆ. 4 ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬಾ ಮುದ್ದು ಲಿಂಗಬಾ, ನಮ್ಮ ಮುದ್ದು ಮಾದಪ್ಪಾಜಿಯ ಲಿಂಗಬಾ ಎಂದು ಆಡುತ್ತಾರೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ. ನೆಲದ ಮೇಲೆ, ಬೆನ್ನ ಹಿಂದೆ, ಕಾಲ ಕೆಳಗೆ ನಿಂತು ಬಾಗಿ ಬಳುಕಿ ತೀವ್ರ ಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತವಾಗಿರುತ್ತದೆ. ಒಮ್ಮೊಮ್ಮೆ 2 ಗುಡ್ಡರು ಬೆರೆತು ನರ್ತಿಸುವುದುಂಟು. ಒಬ್ಬರ ಕಂಸಾಳೆಯನ್ನು ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷಕವಾಗಿರುತ್ತದೆ. ಪ್ರಶ್ನೆ 39: ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ? ಉತ್ತರ: ಡೊಳ್ಳು ಕುಣಿತವು ಜಾನಪದ ಕಲೆಗಳಲ್ಲಿ ಅತ್ಯಂತ ವಿಶಿಷ್ಟವಾದುದು. ಕುಣಿತದ ಕಾಲಕ್ಕೆ ವಾದ್ಯಗಾರನು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗರ್ಗರಿ ಅಂಗಿ ಹಾಗೂ ಟೊಪ್ಪಿಗೆಗಳನ್ನು ಧರಿಸುತ್ತಾರೆ. 2 ಕೈಗಳಲ್ಲಿ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲ್ಭಾಗಕ್ಕೆ ಕರಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಣಕಾಲಿನ ಮೇಲೆ ಬರುವಂತೆ ಕಚ್ಚೆ ಪಂಚೆಗಳನ್ನು ಉಡುತ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ. ಕುಣಿತದ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲು ವಾದ್ಯಗಳಿರುತ್ತವೆ. ಇವರ ವೇಷಭೂಷಣವು ಕುಣಿತದ ವೇಗ ಮತ್ತು ಶಕ್ತಿಗೆ
ಪೂರಕವಾಗಿ ಆಕರ್ಷಕವಾಗಿ ಸಿದ್ಧಗೊಂಡಿರುತ್ತದೆ. ಪ್ರಶ್ನೆ 40 ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವೇನು? ಉತ್ತರ: ಯಕ್ಷಗಾನವು ನೃತ್ಯ ಪ್ರಧಾನವಾದ ಕಲೆ. ಇದು ಆರಂಭದಲ್ಲಿ ದೇಶಿ ಕಲೆಯಾಗಿದ್ದು ಅನಂತರ ಶಾಸ್ತ್ರ ಚೌಕಟ್ಟಿಗೆ ಒಳಪಟ್ಟಿದೆ. ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆ. ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳಿದ್ದು ಅದರಲ್ಲಿ ಮುಖ್ಯವಾಗಿ ತೆಂಗುತಿಟ್ಟು, ಬಡಕುತಿಟ್ಟು ಮತ್ತು ಬಡಬಡಗುತಿಟ್ಟು ಎಂಬ 3 ಶೈಲಿಗಳಿವೆ. ಯಕ್ಷಗಾನಕ್ಕೆ ದಶಾವತಾರ ಬಯಲಾಟ ಎಂಬ ಹೆಸರಿದೆ. ಸಾಮಾನ್ಯವಾಗಿ ಈ ಆಟವು ಹಳ್ಳಿಯ ಬಯಲಿನಲ್ಲಿ ಪ್ರದರ್ಶನವಾಗುವುದರಿಂದ ಇದನ್ನು ಬಯಲಾಟ ಯಕ್ಷಗಾನ ಎನ್ನಲಾಗುತ್ತದೆ. ಯಕ್ಷಗಾನದ ಪೂರ್ವರಂಗದ ಉದ್ದೇಶವು ಪ್ರೇಕ್ಷಕರಿಗೆ ಕಥೆಯ ಹಿನ್ನೆಲೆ ತಿಳಿಸುವುದು ಮತ್ತು ದೇವತಾ ಸ್ತುತಿಯ ಮೂಲಕ ಕಲಾ ಪ್ರದರ್ಶನಕ್ಕೆ ಮಂಗಳಕರ ಆರಂಭವನ್ನು ನೀಡುವುದಾಗಿದೆ. ಮುಖ್ಯ ಪ್ರಶ್ನೆ 7 ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪ್ರಬಂಧ: ಸಾವಯವ ಕೃಷಿ. ಪೀಠಿಕೆ: ಸಾವಯವ ಎಂದರೆ ನೈಸರ್ಗಿಕವಾಗಿ ಕೊಳೆಯಬಹುದಾದ ವಸ್ತುಗಳು ಎಂದರ್ಥ. ನಾವು ಯಾವುದಾದರೂ ಒಂದು ವಸ್ತುವನ್ನು ಭೂಮಿಗೆ ಎಸೆದಾಗ ಅದು ಕೆಲವು ದಿನಗಳಲ್ಲಿ ಮಣ್ಣಿನೊಂದಿಗೆ ಬೆರೆತು ಗೊಬ್ಬರವಾಗುತ್ತದೆ. ಉದಾಹರಣೆಗೆ ಸಸ್ಯಗಳ ಅವಶೇಷಗಳು, ಹಳೆಯ ಬಟ್ಟೆ, ಕಾಗದ ಇತ್ಯಾದಿ. ಇವು ಭೂಮಿಯಲ್ಲಿ ಕೊಳೆತಾಗ ಮಣ್ಣಿನ ಭಾಗವೇ ಆಗಿ ಆ ಮಣ್ಣಿಗೆ ಹೆಚ್ಚಿನ ಫಲವತ್ತತೆಯನ್ನು ತಂದುಕೊಡುತ್ತದೆ. ಇಂಥ ನೈಸರ್ಗಿಕ ಮೂಲಗಳನ್ನು ಬಳಸಿ ಮಾಡುವ ಕೃಷಿಯೇ ಸಾವಯವ ಕೃಷಿ. ವಿಷಯ ನಿರೂಪಣೆ: ಆಧುನಿಕ ಬೇಸಾಯ ಪದ್ಧತಿಯಲ್ಲಿ ಸಾವಯವ ಕೃಷಿಗೆ ಇತ್ತೀಚೆಗೆ ಹೆಚ್ಚಿನ ಆದ್ಯತೆ ದೊರೆಯುತ್ತದೆ. ಪ್ರಾಣಿಗಳ ಮಲಮೂತ್ರ, ತರಕಾರಿ ಮತ್ತು ಸಸ್ಯಗಳ ತ್ಯಾಜ್ಯ ಮುಂತಾದ ವಸ್ತುಗಳನ್ನು ಅದಕ್ಕಾಗಿಯೇ ಸಿದ್ಧಪಡಿಸಿದ ತೊಟ್ಟಿಯಲ್ಲಿ ವೈಜ್ಞಾನಿಕವಾಗಿ ಸಂಗ್ರಹಿಸಿ ಯಾವುದೇ ರಾಸಾಯನಿಕಗಳನ್ನು ಸೇರಿಸದೆ ನೈಸರ್ಗಿಕವಾಗಿ ಕೊಳೆಸಿ ಗೊಬ್ಬರ ತಯಾರಿಸಲಾಗುತ್ತದೆ. ನಂತರ ಅದನ್ನು ಶುದ್ಧೀಕರಿಸಿ ಬೆಳೆಗಳಿಗೆ ನೇರವಾಗಿ ನೀಡಲಾಗುತ್ತದೆ. ಇಂತಹ ಗೊಬ್ಬರವನ್ನು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಮತ್ತು ಮಣ್ಣು ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಪಡೆಯುತ್ತದೆ. ಸಾವಯವ ಪದ್ಧತಿಯಲ್ಲಿ ಕೀಟಬಾಧೆ ತಡೆಯಲು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಮುಂತಾದ ನೈಸರ್ಗಿಕ ಔಷಧಗಳನ್ನು ಬಳಸಲಾಗುತ್ತದೆ. ಇದರಿಂದ ರೋಗಗಳು ನಿವಾರಣೆಯಾಗುವುದಲ್ಲದೆ ಅಲ್ಲಿ ಉತ್ಪತ್ತಿಯಾದ ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸುವುದರಿಂದ ಮನುಷ್ಯನ ಆರೋಗ್ಯದ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ. ಸಂಹಾರ: ಒಟ್ಟಾರೆಯಾಗಿ ಸಾವಯವ ಕೃಷಿ ಪದ್ಧತಿಯು ಇಂದಿನ ಆಧುನಿಕ ಯುಗದಲ್ಲಿ ಅತ್ಯಂತ ಉಪಕಾರಿಯಾಗಿದೆ. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಿ ಅವುಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಯಬಹುದು. ಆದ್ದರಿಂದ ಸಾವಯವ ಕೃಷಿಯು ರೈತ ಮಿತ್ರ ಪದ್ಧತಿ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿ ಎನಿಸಿಕೊಂಡಿದೆ. ಮಳೆ ಕೊಯ್ಲು. ಪೀಠಿಕೆ: ನೀರೇ ಜೀವರಾಶಿಯ ಉಸಿರು. ನೀರು ಜೀವನದ ಅತ್ಯವಶ್ಯಕ ವಸ್ತುಗಳಲ್ಲಿ ಒಂದು. ಸಕಾಲಕ್ಕೆ ಮಳೆಯಾಗದೆ ನೀರಿನ ಅಭಾವ ಉಂಟಾಗುತ್ತಿದೆ ಮತ್ತು ಅಂತರ್ಜಲದ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಆದ್ದರಿಂದ ನೀರಿನ ಮೂಲಗಳನ್ನು ಸಂರಕ್ಷಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಮಳೆ ನೀರನ್ನು ವ್ಯರ್ಥವಾಗಿ ಹರಿದು ಹೋಗದಂತೆ ತಡೆದು ಬಳಸಿಕೊಳ್ಳುವ ಮಳೆ ಕೊಯ್ಲು ವಿಧಾನವು ಇದಕ್ಕೆ ಅತ್ಯುತ್ತಮ ಪರಿಹಾರವಾಗಿದೆ. ವಿಷಯ ನಿರೂಪಣೆ: ಮಳೆ ನೀರು ಕೊಯ್ಲು ಎಂದರೆ ಮಳೆ ನೀರನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿಟ್ಟುಕೊಳ್ಳುವ ವಿಧಾನವಾಗಿದೆ. ಸಂಗ್ರಹಿಸಿದ ಈ ನೀರನ್ನು ಕುಡಿಯಲು, ಜಾನುವಾರುಗಳಿಗೆ, ನೀರಾವರಿಗೆ ಅಥವಾ ಅಂತರ್ಜಲ ಭರ್ತಿಗೆ ಬಳಸಬಹುದು. ಮನೆಗಳು, ಗುಡಿಸಲುಗಳು ಮತ್ತು ಸಾರ್ವಜನಿಕ ಕಟ್ಟಡಗಳ ಚಾವಣಿಗಳಿಂದ ಸಂಗ್ರಹಿಸಲಾದ ಮಳೆ ನೀರು ಉತ್ತಮ ಗುಣಮಟ್ಟದ್ದಾಗಿರುತ್ತದೆ. ಇದನ್ನು ಸರಳ ಶೋಧನಾ ಪ್ರಕ್ರಿಯೆಯ ಮೂಲಕ ನೇರವಾಗಿ ಬಳಸಬಹುದು. ಮಳೆ ನೀರು ಕೊಯ್ಲಿನಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಒಂದು ನೇರ ಬಳಕೆಗಾಗಿ ತೊಟ್ಟಿಗಳಲ್ಲಿ ಸಂಗ್ರಹಿಸುವುದು, ಇನ್ನೊಂದು ಭೂಮಿಯೊಳಗೆ ಇಂಗಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದು. ನೆಲದ ಮೇಲೆ ಹರಿಯುವ ಹೆಚ್ಚುವರಿ ನೀರನ್ನು ಇಂಗುಗುಂಡಿಗಳ ಮೂಲಕ ಭೂಮಿಗೆ ಬಿಡುವುದರಿಂದ ಒಣಗಿದ ಬಾವಿ ಮತ್ತು ಬೋರ್ವೆಲ್ಗಳು ಪುನರ್ಜೀವ ಪಡೆಯುತ್ತವೆ. ಈ ವ್ಯವಸ್ಥೆಯು ಮಳೆ ಸುರಿಯುವ ತೀವ್ರತೆ ಮತ್ತು ಸಂಗ್ರಹಣಾ ಪ್ರದೇಶದ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. ಉಪಸಂಹಾರ: ಸ್ಥಳೀಯವಾಗಿ ದೊರೆಯುವ ಕಡಿಮೆ ವೆಚ್ಚದ ಸಾಮಗ್ರಿಗಳಿಂದ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಸರಳವಾಗಿ ನಿರ್ಮಿಸಬಹುದು. ಇದು ಬಹುತೇಕ ವಾಸಯೋಗ್ಯ ತಾಣಗಳಲ್ಲಿ ಯಶಸ್ವಿಯಾಗಿದೆ. ಜನರು ತಮ್ಮ ಮನೆ ಮತ್ತು ಹೊಲಗಳಲ್ಲಿ ಈ ವ್ಯವಸ್ಥೆಗಳನ್ನು ಮಾಡಿಕೊಂಡರೆ ಭವಿಷ್ಯದ ನೀರಿನ ಸಮಸ್ಯೆಯನ್ನು ಬಹುಮಟ್ಟಿಗೆ ನಿವಾರಿಸಿಕೊಳ್ಳಬಹುದು. ಮಳೆ ಹನಿಯನ್ನು ಉಳಿಸಿ ಜಲಕ್ಷಾಮವನ್ನು ಓಡಿಸಿ ಎಂಬುದು ನಮ್ಮ ಧ್ಯೇಯವಾಗಬೇಕು.